ಇದು ತಾಯಿಯ ದೇವಸ್ಥಾನಕ್ಕೆ ಬರುವಂಥ ಸಂದರ್ಭ. ಮಳೆ ಬೇರೆ ಬರ್ತಾ ಇದೆ ಅಲ್ಲಿ ನೋಡಿ, ಈಗಾಗಲೇ ಬಂದು ತಲುಪಿದ್ದಾರೆ. ಸೊ ದೇವಸ್ಥಾನದ ಮುಂಭಾಗದಲ್ಲಿ ಇದು. ಸೊ ಒಂದು ರೌಂಡ್ ಹಾಕ್ಕೊಂಡು ಬರಬೇಕು, ಅದು ಎಂಟ್ರೆನ್ಸ್ ಬರಬೇಕು ಅನ್ನೋದಾದರೆ. ಎಸ್, ಈಗ ತಮಿಳುನಾಡಿನ CM ಜೋಸೆಫ್ ವಿಜಯ್ ಅಲ್ಲಿ ಯಾವ ಧಾರ್ಮಿಕ ನಂಬಿಕೆಗಳಿದೆ ಆ ಪದ್ಧತಿ ಪ್ರಕಾರವೇ ಬಂದಂಗಿದೆ ಅವರು. ಎಸ್, ಪಂಚೆ ಮತ್ತು ಶಲ್ಯೆಯನ್ನು ಹಾಕ್ಕೊಂಡಿದ್ದಾರೆ. ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ ಈಗ ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು. ದೊಡ್ಡ ಸಂಖ್ಯೆಯಲ್ಲೇ ತುಂಬಿದ್ದಾರೆ. ಸೊ ಎಲ್ಲರೂ ಕೂಡ ಅವ್ರನ್ನ ಬರಮಾಡಿಕೊಳ್ಳೋಕೆ ಕಾಯ್ತಾ ಇದ್ದಾರೆ. ಅವ್ರು ಬಂದಿರೋದು ದೇವಸ್ಥಾನದ ದರ್ಶನಕ್ಕೆ, ತಾಯಿಯ ದರ್ಶನಕ್ಕೆ. ಇವ್ರು ನಮ್ಮದು ಅಂದಿರಲಿ, ನಾವು ವಿಜಯ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ದರ್ಶನ ಮಾಡ್ಕೊಳ್ತಾರೆ. ಇರಲಿ, ಅಲ್ಲೀಗ ಅವ್ರಿಗೂ ಒಂದು ಆಸೆ ಇರುತ್ತೆ, ನಾವು ತೊಗೋಬೇಕು ಅಂತ ಹೇಳಿ ಫೋಟೋ ಬೇರೆ ತೆಗೆಸ್ಕೊಳ್ತಾ ಇದ್ದಾರೆ. ನಾಟ್ ಅ ವೇ ಅದು. ಆ ಥರ ಎಲ್ಲ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭ ತುಂಬ ಕೆಟ್ಟ ಅಭ್ಯಾಸಗಳು ನಮ್ಮಲ್ಲಿ ಕೆಲವರಿಗೆಲ್ಲ. ದೇವಸ್ಥಾನಕ್ಕೆ ಹೋದಾಗೆಲ್ಲ ಅಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಳ್ತಾ ನಿಂತ್ಕೊಳ್ತಾರೆ. ಸೈಡ್ ಸೈಡ್ ಯಾವ ಆತು ಕೊರಿ ಯಾವ ಜಾ ರಗಾಲೆ ನನಗೆ ದಾದ ಮಂತಿರ್ತೂಲೆ ಓಯ್. ಸೊ ಅಲ್ಲಿ ನಟ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಈಗಾಗಲೇ ಬಂದಿದ್ದಾರೆ, ಬಂದು ದರ್ಶನಕ್ಕೂ ಕೂಡ ಬಂದಿದ್ದಾರೆ. ಅವ್ರನ್ನ ಬರಮಾಡಿಕೊಳ್ಳೋಕೆ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ತಮಿಳುನಾಡಿನ ಪೊಲೀಸರು, ಕರ್ನಾಟಕದ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದಾರೆ, ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ, ಭಕ್ತರನ್ನೆಲ್ಲ ಆಚೆ ಕಳಿಸಿದ್ದಾರೆ, ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಸುದೀರ್ಘ ಇನ್ನೊಂದು 1 ಗಂಟೆ ಅವರು ದೇವಸ್ಥಾನದ ಒಳಗಡೆಗೆ ಇರಲಿದ್ದಾರೆ ಅನ್ನುವಂಥದ್ದು. ಆಮೇಲೆ ಅಲ್ಲಿ ವಿವರಣೆಯನ್ನು ಕೂಡ ಕೊಡ್ತಾರೆ. ಅಲ್ಲಿ ಏನು ಮಹಿಮೆ, ಏನು ಸ್ಥಳ ಮಹಿಮೆ ಅಂತ ಕರೀತಾರೆ. ಸೊ ಅದನ್ನು ತಿಳಿಸ್ಕೊಡ್ತಾರೆ. ಯಾಕೆ ಅದು ಶಕ್ತಿ ಸ್ಥಾನ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಈಗಾಗಲೇ ತಮಿಳುನಾಡಿನ CM ಜೋಸೆಫ್ ವಿಜಯ್ ಬಂದಾಯಿತು. ದರ್ಶನವನ್ನು ಕೂಡ ಪಡೆಯೋಕ್ಕೆ ಈಗ ತೆರಳಿದ್ದಾರೆ. ಬಿಗಿ ಭದ್ರತೆಯಲ್ಲೇ ಆಗಮಿಸಿದರು. ಮಳೆ ಕೂಡ ಧಾರಾಕಾರವಾಗಿ ಸುರಿತಾ ಇದೆ. ಇದು ಕೆಂಪು ಶಲ್ಯೆಯನ್ನು ಹೊತ್ಕೊಂಡಿದ್ದಾರೆ. ಪಂಚೆ ಯಾವುದು ಅಂತ ಗೊತ್ತಾಗಲಿಲ್ಲ, ಯಾಕಂದರೆ ಅಲ್ಲೆಲ್ಲ ಜನ ತುಂಬಿ ತುಳುಕ್ತಾ ಇದ್ದಾರೆ, ನೋಡೋಕ್ಕೂ ಆಗಲಿಲ್ಲ. ಕೊನೆಗೆ ಅದು ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದು ವೈಟ್ ಶಲ್ಯ ಹಾಕ್ಕೊಂಡಿರೋದು ಬಾಡಿಗಾರ್ಡೇ. ಅವರು ಒಳಗಡೆಗೆ ಹೋಗಬೇಕಾಗತ್ತೆ ಅವರಿಗೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತಂದ್ರೂ ಕೂಡ ಅವ್ರ ಜೊತೆಗೂ ಅವ್ರು ಇರ್ತಾರೆ. ಇಮ್ಮಿಡಿಯೇಟಾಗಿ ಅವ್ರು ಹೇಳಿದು ಅವರೇ ಬಂದರು ಫಸ್ಟು. ಅಲ್ಲಿ ನೀವು ಮೋದಿ ಅವರು ಹೋದಂಥ ಸಂದರ್ಭದಲ್ಲಿ ನೋಡಿರ್ತೀರ. ಸೊ ಅವರ ಹಿಂದಗಡೆ ಇರುವಂಥ ಎಲ್ಲ ಸೆಕ್ಯೂರಿಟಿಗಳು ಹೇಗಿರ್ತಾರೆ ಅಂಥೇಳಿ. ಅವ್ರು ಎಲ್ಲೇ ಹೋದರೂ ಕೂಡ ಅವ್ರ ಜೊತೆಗೆ ಅವ್ರು ಹೋಗ್ತಾರೆ. ಅವ್ರು ಪಂಚೆ ಹಾಕ್ಕೊಂಡ್ರೆ ಅವರು ಪಂಚೆ ಹಾಕ್ಕೊಂಡು ಒಳಗಡೆನೇ ಹೋಗ್ತಾರೆ, ಅವರೊಬ್ಬರನ್ನೇ ಕಳಿಸ್ಕೊಡೋದಿಲ್ಲ. ಸೊ ಇಲ್ಲೂ ಕೂಡ ಹಾಗೇ ಇದೆ. ಕೆಂಪು ಶಲ್ಯೆಯನ್ನು ಹೊತ್ತಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದೇಗುಲಕ್ಕೆ ಈಗಾಗಲೇ ಬಂದು ದರ್ಶನವನ್ನು ಪಡೆಯೋಕ್ಕೆ ತೆರಳುತ್ತಾ ಇದ್ದಾರೆ. ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ಈಗ ಜೋಸೆಫ್ ವಿಜಯ್ ಇರೋದು. MGR ಜೊತೆಗೆ ಜಯಲಲಿತಾ, ತದನಂತರ ತಮಿಳುನಾಡಿನ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಈಗ ಜೋಸೆಫ್ ವಿಜಯ್ ಕೂಡ ಸೇರ್ಪಡೆಗೊಳ್ಳುತ್ತಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆದಿರುವಂಥ ಪಟ್ಟಿಗಳಲ್ಲಿ. ದೇವಸ್ಥಾನದ ಶಿಷ್ಟಾಚಾರವನ್ನು ಪಾಲಿಸಿದ್ದಾರೆ. ಆಡಳಿತ ಮಂಡಳಿಯಿಂದ ಸ್ವಾಗತ ಕೋರಲಾಗಿದೆ. ಮೂಕಾಂಬಿಕೆಯ ಸನ್ನಿಧಿಗೆ ಈಗ ಬಂದು ತಲುಪಿದ್ದಾರೆ. ದೇವಸ್ಥಾನದ ಶಿಷ್ಟಾಚಾರ ಏನು ಅಂತಂದರೆ ಪಂಚೆ ಹಾಕ್ಕೋಬೇಕು, ಶಲ್ಯವನ್ನು ಹಾಕ್ಕೋಬೇಕು. ಶರ್ಟು, ಬನೇನು ಈ ಥರ ಹಾಕ್ಕೊಂಡೆಲ್ಲ, ಪ್ಯಾಂಟು ಹಾಕ್ಕೊಂಡೆಲ್ಲ ಹೋಗೋ ಹಾಗಿಲ್ಲ. ಬಂದರು, ಅಲ್ಲೊಂದು ಬಾರಿ ಎಲ್ಲರಿಗೂ ಕೂಡ ಕೈ ಮುಗಿದ್ರು. ಒಳಗಡೆಗೆ ಈಗ ತೆರಳಿದರು ದೇವಸ್ಥಾನದ ಒಳಗಡೆಗೆ. ಇನ್ನು ಸರಿಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಅವರು ದರ್ಶನವನ್ನು ಮಾಡಿ ಬರ್ತಾರೆ. ಜೊತೆಗೆ ಸ್ಥಳ ಮಹಿಮೆಯನ್ನು ಕೂಡ ಅಲ್ಲಿರುವಂತಹ ಆಡಳಿತ ಮಂಡಳಿಯವರು ತಿಳಿಸಿ ಹೇಳಿಕೊಡ್ತಾರೆ. ಕಾರಣ ಅಲ್ಲಿ ವಿಶೇಷವಾಗಿದೆ ಸ್ಥಳ ಮಹಿಮೆ. ಸೊ ಆ ನಿಟ್ಟಿನಲ್ಲಿ ಈಗ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ.
ಎಲ್ಲರಿಗೂ ಕೈ ಮುಗಿದು ಒಳಗಡೆಗೆ ಹೋದರು. ಜೋಸೆಫ್ ವಿಜಯ್ ನಟ. ಸೊ ಕೆಂಪು ಶೆಲ್ಲಿಯನ್ನು ಹೊತ್ತಿದ್ದಾರೆ, ವಿತ್ ಗೋಲ್ಡನ್ ಡಿಸೈನ್ ಇದೆ ಅದಕ್ಕೆ. ಸೊ ಕೊಲ್ಲೂರು ಮೂಕಾಂಬಿಕೆ ದೇಗುಲದಲ್ಲಿದು. ದೇವರ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಕೆಲವು ಕ್ಷಣಗಳ ಹಿಂದೆ ಅಷ್ಟೇ ಆಗಿರುವಂಥ ಬೆಳವಣಿಗೆ ಇದು. ಈಗಾಗಲೇ ದರ್ಶನಕ್ಕೆ ಹೋಗಿದ್ದಾರೆ, ಪಂಚೆ ಮತ್ತು ಶೆಲ್ಲಿಯನ್ನು ಹಾಕ್ಕೊಂಡೇ ಹೋಗಿದ್ದಾರೆ. ಆ ದೇವಸ್ಥಾನದ ಶಿಷ್ಟಾಚಾರವನ್ನು ಪಾಲನೆ ಮಾಡ್ತಾ ಇದ್ದಾರೆ. ನಾನು ಸಿ ಎಮ್ಮು, ನಾನು ಹೆಂಗೆ ಬೇಕಾದರೂ ದರ್ಶನ ಮಾಡ್ಬೋದು ಅನ್ನುವಂಥದ್ದು ಮಾಡಲಿಲ್ಲ. ಅದರ ಬದಲಾಗಿ ಅಲ್ಲಿ ಏನಿದೆ ಅದನ್ನು ಪಾಲನೆ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ, ಪಂಚೆ ಮತ್ತು ಶೆಲ್ಲೆಯನ್ನು ಹಾಕ್ಕೊಂಡು. ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಕೊಲ್ಲೂರು ತಾಯಿ ಮೂಕಾಂಬಿಕೆಯ ದರ್ಶನಕ್ಕೆ ಬಂದಿದ್ದಾರೆ. ಮಳೆನೂ ಕೂಡ ಹಾಗೆ ಧಾರಾಕಾರವಾಗಿ ಸುರಿತಾ ಇದೆ ಅಲ್ಲಿ. ಸೊ ಅದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರನ್ನು ಈಗ ದೇವಸ್ಥಾನದ ಒಳಗಡೆಗೆ ಕರ್ಕೊಂಡು ಹೋಗಿದ್ದಾರೆ. ಆಡಳಿತ ಮಂಡಳಿ ಅವರನ್ನು ಬರಮಾಡಿಕೊಳ್ತು. ಹೂಗುಚ್ಛವನ್ನು ನೀಡುವ ಮೂಲಕವಾಗಿ ಅವ್ರನ್ನ ಬರಮಾಡಿಕೊಂಡಿದೆ. ದೇವಸ್ಥಾನದ ಒಳಗಡೆಯೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ, ಈಗ ಹೋಗಿದ್ದಾರೆ. ಸೊ ದರ್ಶನವನ್ನು ಪಡ್ಕೊಂಡು ಇನ್ನೇನು ಬರಬೇಕು, ವಿಶೇಷವಾಗಿರುವಂತಹ ಪೂಜೆಯನ್ನು ಮಾಡಿಸಿದ್ದಾರೆ. ದೇವಸ್ಥಾನದ ನೀತಿ ನಿಯಮಾವಳಿಯಂತೆ ಶಲ್ಯ ಪಂಚೆಯನ್ನು ಧರಿಸಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಸಂಪ್ರದಾಯವನ್ನು ಪಾಲಿಸಿ ವಿಜಯ್ ಅವರೀಗ ದರ್ಶನಕ್ಕೆ ತೆರಳಿದ್ದಾರೆ. ದೇವಸ್ಥಾನದ ನೀತಿ ನಿಯಮಾವಳಿಯಂತೆಯೇ ಪಂಚೆ ಮತ್ತು ಶಲ್ಯವನ್ನು ಧರಿಸಿ ತಾಯಿ ಮೂಕಾಂಬಿಕೆಯ ದರ್ಶನವನ್ನು ಪಡೆಯೋಕ್ಕೆ ವಿಜಯ್ ಹೋಗಿರೋದು. ಪ್ರತಿಯೊಬ್ಬರೂ ಇದನ್ನು ಪಾಲನೆ ಮಾಡಲೇಬೇಕಲ್ಲ. ಯಾರು ಪ್ಯಾಂಟು ಶರ್ಟು ಹಾಕ್ಕೊಂಡು ಬನಿಯನ್ ಕೂಡ ಹಾಕ್ಕೊಂಡು ಹೋಗೋ ಹಾಗಿಲ್ಲ. ದೇವಸ್ಥಾನದ ಮುಂಭಾಗ ನಮಸ್ಕರಿಸಿ ವಿಜಯ್ ಅವರು ಒಳ ನಡೆದಿದ್ದಾರೆ. ಪಂಚಾಯತ್ ಕೊಲ್ಲೂರು ತಾಯಿ ಮೂಕಾಂಬಿಕೆಯ ದರ್ಶನಕ್ಕೆ ಈಗಾಗಲೇ ಹೋಗಿದ್ದಾರೆ. ಹೋಗೋಕ್ಕಿಂತ ಮುಂಚಿತವಾಗಿ ಇದು ನಮಸ್ಕಾರ ಮಾಡಿ ಒಳಗಡೆಗೆ ಹೋದರು. ನನ್ನ ಸಹೋದ್ಯೋಗಿ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಈಗಷ್ಟೇ ಬಂದು ತಲುಪಿದ್ರು, ಏನಾಯಿತು ಅಲ್ಲಿ, ಹೇಗೆ ಘಟನೆಯನ್ನು ವಿವರಿಸ್ಬೋದು? ಅವರು ಸದ್ಯ ದೇವಸ್ಥಾನದ ಒಳಗೆ ಹೋಗಿರುವಂತದ್ದು ವಿಜಯ್ ಅವರು. ಅವರಿಗೆ ಬರುವಂತ ಸಂದರ್ಭದಲ್ಲಿ ಇಲ್ಲಿ ಸ್ವಾಗತವನ್ನು ಮಾಡಲಾಗಿದೆ. ಆಡಳಿತ ಸಮಿತಿಯ ಅಧ್ಯಕ್ಷರು, ಟ್ರಸ್ಟಿಗಳು, ಜೊತೆಗೆ ಇಲ್ಲಿನ ಸಹಾಯಕ ಆಯುಕ್ತರು ಸೇರಿದಂತೆ ಎಲ್ಲರೂ ಅವರನ್ನು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಿದರು. ಆ ಬಳಿಕ ನೇರವಾಗಿ ಅವರಿಗೆ ಅರ್ಚಕ ವೃಂದದಿಂದ ಮಂತ್ರಘೋಷದೊಂದಿಗೆ ಅವರನ್ನು ದೇವಸ್ಥಾನದ ಒಳಗೆ ಬರಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡಲಾಗಿದೆ. ನೇರವಾಗಿ ಅವರನ್ನು ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗಲಾಗಿದೆ. ನೀವು ಸದ್ಯಕ್ಕೆ ಗಮನಿಸ್ಬೋದು, ಅವರು ದೇವಸ್ಥಾನದ ಒಳಗೆ ಇರುವಂಥದ್ದು. ಹೊರಗಿನಿಂದ ಭದ್ರತಾ ಸಿಬ್ಬಂದಿಗಳು ಅವರು ಬಂದಿರುವಂಥ ವಾಹನಗಳನ್ನೆಲ್ಲ ಗಮನಿಸ್ಬೋದು. ಯಾವುದೇ ಕಾರಣಕ್ಕೂ ಯಾರಿಗೂ ದೇವಸ್ಥಾನದ ಒಳಗೆ ಹೋಗುವಾಗಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಭದ್ರತೆಯನ್ನು ಮಾಡಲಾಗಿದೆ. ಅವರು ದೇವಸ್ಥಾನದ ಒಳಗೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅವರು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಇದ್ದಾರೆ. ಆ ಬಳಿಕ ಅವರು ಇಲ್ಲಿಂದ ನಿರ್ಗಮಿಸ್ತಾರೆ. ಈಗ ಅವರು ಒಳಗೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಸೇರಿದಂಥ ಅಭಿಮಾನಿಗಳಿಗೆ ಕೈ ಮುಗಿದು ಮತ್ತೆ ಆ ಬಳಿಕ ಅವರು ಹೋಗಿರುವಂಥದ್ದು. ಅವರು ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಪಂಚೆ ಮತ್ತು ಶಲ್ಯಗಳನ್ನು ಹಾಕ್ಕೊಂಡು ದೇವಸ್ಥಾನದ ವಸ್ತ್ರ ಸ್ನೇಹಿತೆಯ ಜೊತೆಗೆ ಅವರು ದೇವಸ್ಥಾನದ ಒಳಗೆ ಪ್ರವೇಶವನ್ನು ಮಾಡಿರುವಂಥದ್ದು. ಅರ್ಚಕ ವೃಂದದವರು ಮಂತ್ರಘೋಷಗಳನ್ನು ಹಾಕ್ತಾ ಅವರನ್ನು ಕರ್ಕೊಂಡು ಒಳಗೆ ಹೋಗಿರುವಂಥದ್ದು. ದೇವಸ್ಥಾನದ ಇತಿಹಾಸವನ್ನು, ಅಲ್ಲಿನ
ಅರ್ಚಕರು ಅವರಿಗೆ ವಿವರಿಸಲಿಕ್ಕಿರುವಂಥದ್ದು. ಈ ಕ್ಷೇತ್ರದ ಮಹಿಮೆ ಆಗಿರ್ಬೋದು ಅಥವಾ ಇಲ್ಲಿನ ಇತಿಹಾಸ ಆಗಿರ್ಬೋದು ಅದನ್ನು ವಿವರಿಸುವಂಥ ಕೆಲಸಗಳನ್ನು ಅರ್ಚಕ ವೃಂದದವರು ಮಾಡ್ತಾರೆ. ಆ ಬಳಿಕ ಅವರು ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆ ಬಳಿಕ ಇಲ್ಲಿಂದ ಅವರು ನಿರ್ಗಮಿಸ್ತಾರೆ. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅವರು ದೇವಸ್ಥಾನದ ಒಳಗೆ ಇರುವಂಥ ಸಾಧ್ಯತೆಗಳಿರುವಂಥದ್ದು. ಜೊತೆಗೆ ಹೊರಗಿನಿಂದ ಸಂಪೂರ್ಣವಾಗಿ ಭಕ್ತರು ಜೊತೆಗೆ ಅವರ ಅಭಿಮಾನಿಗಳು ಬಂದಿರುವಂಥವರು ಈ ಒಂದು ದೇವಸ್ಥಾನದ ಹೊರಗಿನ ಭಾಗದ ಬೀದಿಯಲ್ಲಿ ನಿಂತು ಕಾಯ್ತಾ ಇರುವಂಥದ್ದು. ಅವರು ಬಂದಂಥ ಸಂದರ್ಭದಲ್ಲಿ ಒಂದು ಅವರಿಗೆ ಜೈಕಾರಗಳನ್ನು ಹಾಕುವಂಥ ಕೆಲಸಗಳನ್ನು ಸ್ಥಳೀಯ ಅವರ ಅಭಿಮಾನಿಗಳು ಮಾಡಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಅವರು ದೇವಸ್ಥಾನದ ಒಳಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ವಾರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖಪಾಲ್ ವಾಪಸ್ ಬರ್ತೀನಿ. ಸೊ ಇಲ್ಲಿಯವರೆಗೂ ಈ ರೀತಿಯಾಗಿ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ವಾ? ಪಂಚೆ ಮತ್ತು ಶಲ್ಯ ಹಾಕಿಕೊಳ್ಳಲಾರದೇನೆ ಯಾರಾದರೂ VIP ಬಂದರೆ ಹಾಗೆ ಹೋಗೋಕ್ಕೆ. ಕೊಲ್ಲೂರು ಮೂಕಾಂಬಿಕೆ ದೇವಿಯ ದರ್ಶನವನ್ನು ಈಗ ವಿಜಯ್ ಪಡೆದಿದ್ದಾರೆ. ಶಕ್ತಿ ದೇವತೆಗೆ ವಿಜಯ ಮಾಲೆ ಅರ್ಪಣೆಯನ್ನು ಮಾಡಿದ್ದಾರೆ. ದೇವಿಗೆ ರೇಷ್ಮೆ ಸೀರೆ, ಹಣ್ಣು ಹಂಪಲು ಸಮರ್ಪಣೆಯನ್ನು ಮಾಡಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ದೇವಿಯ ದರ್ಶನವನ್ನು ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪಡೆದಿದ್ದಾರೆ. ಅಲ್ಲಿ ನಿಯಮಗಳನ್ನು ಕೂಡ ಪಾಲನೆ ಮಾಡಿದ್ದಾರೆ. ಪಂಚೆ ಮತ್ತು ಶಲ್ಯೆಯನ್ನು ಹಾಕೊಂಡು ಹೋಗಿದ್ದಾರೆ. ಜೊತೆಗೆ ತಾಯಿಗೆ ರೇಷ್ಮೆ ಸೀರೆಯನ್ನು ಕೂಡ ಹಾರವನ್ನು ಅರ್ಪಿಸಿದ್ದಾರೆ. ಸೊ ಈಗ ಸದ್ಯಕ್ಕೆ ಕೊಲ್ಲೂರು ಸನ್ನಿಧಿಯಲ್ಲೇ, ಮೂಕಾಂಬಿಕೆಯ ಸನ್ನಿಧಿಯಲ್ಲೇ ತಮಿಳುನಾಡಿನ ಮುಖ್ಯಮಂತ್ರಿಗಳಿರೋದು ಜೋಸೆಫ್ ವಿಜಯ್ ಅವರು. ಸೊ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಕಾರಣ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಬಂದು ದರ್ಶನವನ್ನು ಪಡ್ಕೊಳ್ತಾ ಇರೋದು ಇವರು 3ನೇಯವರು ಅಂತ ಹೇಳಿ. ಅದು ತಾಯಿ ಮೂಕಾಂಬಿಕೆಯ ದರ್ಶನವನ್ನು ಪಡ್ಕೊಳ್ಳೋಕೆ ಬಂದಿರೋದು. ಮೊದಲನೇದಾಗಿ MGR, ಆಮೇಲೆ ಜಯಲಲಿತಾ, ಆಮೇಲೆ ಈಗ ಜೋಸೆಫ್ ವಿಜಯ್ ಬಂದಿರೋದು ಭಾಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಪಂಚೆ ಮತ್ತು ಶಲ್ಯ ಇಲ್ಲ ಅಂದರೆ ಒಳಗಡೆ ಬಿಡೋದೇ ಇಲ್ವಾ ಅನ್ನುವಂಥ ಕ್ಯೂರಿಯಾಸಿಟಿ ನನಗಿದೆ. ಸೊ ಅದ್ರ ಬಗ್ಗೆ ನಾನು ಕೇಳಬೇಕಾಗಿದೆ. ನನ್ನ ಸಹೋದ್ಯೋಗಿ ಸುಖಪಾಲ್ ಇದ್ದಾರೆ. ಸುಖಪಾಲ್, ನನಗೆ ಭಾಳ ಕುತೂಹಲವಾಗಿ ಕಾಡ್ತಾ ಇದೆ. ಇಲ್ಲಿಯವರೆಗೂ ಕೂಡ ಯಾರಾದರೂ VVIPಗಳು ಬಂದಾಗ ಅವರಿಗೆ ಪ್ಯಾಂಟು ಶರ್ಟು ಈ ಥರ ಹಾಕ್ಕೊಂಡು ಹೋಗಿ ದರ್ಶನ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಉದಾಹರಣೆ ಇದೆಯಾ? ಅಥವಾ ಅವರು ಪಾಲನೆ ಮಾಡಿಕೊಂಡೇ ಬರಬೇಕಾ? ಎಂಥವರು ಹೋದರೂ ಕೂಡ ಈ ಥರ ಪಾಲನೆ ಮಾಡಲೇಬೇಕಾ? ಅರುಣ್, ಈ ದೇವಸ್ಥಾನಕ್ಕೆ ಶರ್ಟ್ ಬನಿಯನ್ ತೆಗೆದು ಹೋಗಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಆ ಪ್ಯಾಂಟ್ ಧರಿಸ್ಬೋದು. ಮತ್ತು ಇನ್ನಿತರ ಕೆಲವೊಂದು ವಸ್ತ್ರ ಸಂಹಿತೆಗಳಿದೆ. ಅದು 3/4 ಹಾಕ್ಲಿಕ್ಕಿಲ್ಲ, ಬರ್ಮುಡ ಹಾಕ್ಲಿಕ್ಕಿಲ್ಲ, ಈ ರೀತಿಯಾಗಿ ಇಲ್ಲ. ಬಟ್ ಪ್ಯಾಂಟ್ ಧರಿಸ್ಬೋದು. ಪ್ಯಾಂಟ್ ಧರಿಸಿ ಎಲ್ಲರೂ ದರ್ಶನವನ್ನು ಪಡೀಬೋದು. ಅದರ ಜೊತೆಗೆ ಅಂಗಿ ಮತ್ತು ಬನಿಯನನ್ನು ಸಂಪೂರ್ಣವಾಗಿ ತೆಗಿಬೇಕು. ಅದಕ್ಕೆ ಶಲ್ಯವನ್ನು ಹಾಕ್ಕೊಂಡು ಹೋಗ್ಬೋದು. ಅದೇ ರೀತಿಯಾಗಿ ಅದನ್ನು ಪಾಲನೆ ಮಾಡಿರುವಂಥವರು ವಿಜಯ್ ಅವರು. ಯಾವುದೇ ರೀತಿಯಾದಂಥ VIPಗಳು ಬಂದರೂ ಅವರಿಗೆ ಯಾವುದೇ ರೀತಿ ಇದರಲ್ಲಿ ಈ ವಸ್ತ್ರ ಸಂಹಿತೆಯಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇರೋದಿಲ್ಲ. ಎಲ್ಲರೂ ಶರ್ಟನ್ನು ತೆಗೆದೇ ಹೋಗಬೇಕಾಗುತ್ತೆ, ಶಲ್ಯವನ್ನು ಧರಿಸ್ಕೊಂಡು ಹೋಗ್ಬೋದು. ಹಾಗಾಗಿ ಅದನ್ನು ವಿಜಯ್ ಅವರು ಪಾಲಿಸ್ಕೊಂಡು ಬಂದಿರುವಂಥದ್ದು. ಅರುಣ್, ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಬಿಗಿ ಭದ್ರತೆಯಲ್ಲಿ ಬಂದಿದ್ದಾರೆ, ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಅವರು ಕೂಡ ಅಲ್ಲಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ.